ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತಂದರೆ, ನಮ್ಮ ಕನಸು ನನಸು ಮಾಡಿಕೊಳ್ಳುವವರೆಗೂ ನಮ್ಮ ಛಲವನ್ನು ಬಿಡಬಾರ್ದು ಅಂತ ಇವತ್ತಿನ ಕತೆ ಹೇಳ್ತಾ ಇದೆ. ಆ್ಯಕ್ಚುಲಿ ಇದು ಕಥೆಯಲ್ಲ, ಒಂದು ಪುಟ್ಟ ಪಕ್ಷಿ. ಅದು ಹೇಗೆ ಬದುಕುತ್ತೋ ಅದನ್ನು ನೋಡಿದ್ರೆ ಸಾಕು, ಆ ಛಲವನ್ನು ನಾವು ಸಹ ಬಿಡಬಾರ್ದು ಅಂತ ನಮಗೆ ಗೊತ್ತಾಗುತ್ತೆ ಕಣ್ರಿ. ಅದು ಹೇಗೆ ಅಂದರೆ, ಒಂದು ಕಾಡಿನಲ್ಲಿ ಒಂದು ಪುಟ್ಟ ಪಕ್ಷಿ ಇರುತ್ತೆ. ಆ ಪುಟ್ಟ ಪಕ್ಷಿಗೆ ಒಂದು ಆಸೆ, ತನ್ನ ಕನಸಿನ ಮನೆಯನ್ನು ಕಟ್ಕೋಬೇಕು ಅಂತ. ಯಾಕೆ ಅಂದರೆ, ಕನಸು ಕಾಣೋದು ಆ ಪಕ್ಷಿಯ ಹಕ್ಕು ಹಾಗೂ ಅದು ಅದರ ಕೈಯಲ್ಲಿರುತ್ತೆ. ಅದಕ್ಕೋಸ್ಕರ ಅದು ಪ್ರತಿದಿನ ತುಂಬ ಕಷ್ಟಪಟ್ಟು ಹಾಗೂ ಇಷ್ಟಪಟ್ಟು ತನ್ನ ಆ ಗೂಡನ್ನು ಕಟ್ತಾ ಇರುತ್ತೆ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಒಂದು ಬಿರುಗಾಳಿ ಬಂದು ಅದರ ಗೂಡನ್ನು ಕೆಡವಿಬಿಡುತ್ತೆ. ಆ ಪಕ್ಷಿಗೆ ತುಂಬ ನೋವಾಗುತ್ತೆ. ನಮ್ಮೆಲ್ಲರಿಗೂ ನೋವಾಗುತ್ತಲ್ವ, ಕನಸುಗಳು ಕೆಳಗಡೆ ಬಿದ್ದಾಗ. ಅದೇ ರೀತಿ ಅದಕ್ಕೂ ಸಹ ನೋವಾಯಿತು. ಆದರೆ ಆ ಪಕ್ಷಿ ಮತ್ತೆ ಕನಸು ಕಟ್ಟೋದನ್ನು ಬಿಡಲಿಲ್ಲ. ಕಾರಣ, ನಾನು ಮತ್ತೆ ಕಟ್ಟುವ ಛಲ ನನ್ನಲ್ಲಿದೆ ಅನ್ನೋದು ಆ ಪಕ್ಷಿಗೆ ಗೊತ್ತಿತ್ತು. ಹಾಗಾಗಿ ಮತ್ತೆ ಅದು ತನ್ನ ಪರಿಶ್ರಮವನ್ನು ಮುಂದುವರಿಸ್ತು, ಮತ್ತೆ ಪಕ್ಷಿ ಗೂಡನ್ನು ಕಟ್ಟಿತು. ಆದರೆ ಹಲವಾರು ಬಾರಿ ಆ ಬಿರುಗಾಳಿ ಅದರ ಗೂಡನ್ನು ಬೀಳಿಸ್ತಿದ್ರೂ ಸಹ ಅದು ತನ್ನ ಛಲವನ್ನು ಬಿಡಲಿಲ್ಲ. ಇಲ್ಲ, ನಾನು ಕಟ್ತೇನೆ ಅಂತ ಒಂದು ದಿನ ಒಂದು ಸುರಕ್ಷಿತವಾದ ಸ್ಥಳದಲ್ಲಿ ಅದು ಅದರ ಗೂಡನ್ನು ಕಟ್ಟಿತು. ಅಷ್ಟೇ ಅಲ್ಲ, ತನ್ನ ಮರಿಗಳಿಗೆ ಜನ್ಮ ನೀಡಿ ಗುಟುಕನ್ನು ಸಹ ಕೊಡ್ತು. ಇದರ ಅರ್ಥ ಏನು ಅಂದರೆ, ನಮ್ಮ ಕನಸು ಯಾವಾಗ ನುಚ್ಚು ನೂರಾಗುತ್ತೆ ಅಂದರೆ, ಆ ಕನಸು ಬಿದ್ದಾಗ ಅಲ್ಲ, ನಾವು ಯಾವಾಗ ಆ ಕನಸು ಸಾಕಪ್ಪ ಅಂತ ನಮಗೆ ಅನಿಸುತ್ತೋ ಆಗ. ನಾವು ಆ ಕನಸನ್ನು ನನಸು ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಕಾರ್ಯೋನ್ಮುಖರಾಗಬೇಕು. ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು, ನೀನು ನಿನ್ನ ಕಾರ್ಯವನ್ನು ಮಾಡು, ನೀನು ನಿನ್ನ ಕರ್ಮವನ್ನು ಮಾಡು. ಕಾರಣ, ನಾವು ಅನ್ಕೋಬೋದು, ಯಾಕೆ ಕೃಷ್ಣ ಈ ರೀತಿ ಹೇಳ್ತಾನೆ, ಎಲ್ಲ ಹಣೆ ಬರದಲ್ಲೇ ಬರೆದಿದೆ ಅಂತ. ಆದರೆ ಕೃಷ್ಣ ಹೇಳ್ತಾನೆ, ನೀನು ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇಲ್ಲದೆ ಮಾಡಿದಾಗ ನನಗೆ ಹೇಗೆ ಬೇಕೋ ಆ ರೀತಿಯಾದಂತಹ ಫಲವನ್ನು ನಿನಗೆ ಕೊಡ್ತೇನೆ ಅಂತ. ಸೊ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ನಾವು ಕನಸನ್ನು ಕಾಣೋಣ, ಅಷ್ಟೇ ಅಲ್ಲ, ಅದನ್ನು ನನಸು ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡೋಣ. ಭಗವಂತ ಖಂಡಿತವಾಗಿಯೂ ಅದು ಧರ್ಮ ಮಾರ್ಗದಲ್ಲಿ ಇದ್ದರೆ ನಮ್ಮನ್ನು ಕೈ ಹಿಡಿದು ಕಾಪಾಡ್ತಾನೆ. ಏನಂತೀರಾ? ಯೋಚನೆ ಮಾಡಿ. ಹಾಗೆ ನಿಮ್ಮ ಕನಸು ಇನ್ನೂ ನನಸಾಗಿಲ್ಲ ಅಂದರೆ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಹಾಗೆ ಅದರ ಬಗ್ಗೆ ಕಾರ್ಯೋನ್ಮುಖರಾಗಿ. ಏನು ಹೇಳ್ತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.